ಹೋದ ಜಾಗಗಳು ಹೇಗನ್ಸುತ್ತೆ ಅಂದರೆ ಎಲ್ಲ ಕಡೆ ಒಂದು ಥರದಿರ್ತದೆ, ಇಲ್ಲಿ ಅಲ್ಲ ವಿಶೇಷ ಅಂತ ಹೇಗನ್ಸುತ್ತೆ ಅಂದರೆ ಭಾರಿ ನೋವಾಗಿದೆ ನನಗೆ. ನಿಮ್ಮ STFಗೆ ಹೋಗಿದ್ದೀವಿ ಅಲ್ಲಿ ಬೆಳಗ್ಗೆ ನಾವು, ಅದು ಗಲೀಜು ನೀರು ಹೆಂಗೆ ಹೋಗ್ತಾ ಇದೆ ಅಂದರೆ ಸಮುದ್ರಕ್ಕೆ ಹೋಗ್ತಾ ಇದೆ. ಅಲ್ಲಿಗೆ ನೋಡ್ಕೊಂಡು ಬಂದ್ವಿ ಸಮುದ್ರಕ್ಕೆ ಹೆಂಗೆ ಕನೆಕ್ಷನ್ ಆಗ್ತಾ ಇದೆ ಅಂತೆ. ಅಲ್ಲಿ ಬಂದರು ಹಿಂದ್ಗಡೆ ಬುಷಸ್ ಬಂದಿದೆ, ಯಾರೂ ಕ್ಲೀನ್ ಮಾಡ್ತಾ ಇಲ್ಲ. ಆ STFದು ನಿಮ್ಮ ಬಂದರದು ನಾನು ಕೇಸ್ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೇನೆ. ಏನೇನೂ ಇಲ್ಲ, ಅದು ಗಲೀಜು ನೀರು ಮಾಡಿ ನಮ್ಮ ಉಡುಪಿ ಜನಕ್ಕೆ ಕೊಟ್ಟು ಅದು ಸಮುದ್ರಕ್ಕೆ ಹೋಗಿ ನಾವು ಬೆಂಗಳೂರು ಜನ ತಿಂತಾಯಿದ್ದೀವಿ ಮೀನನ್ನು. ಇವಾಗ ಅಲ್ಲಿ ಬ್ರೀಡಿಂಗೇ ಸತ್ತೋಗಿದೆ. ಇದೆಲ್ಲ ಕೆಮಿಕಲ್ಸ್ ಹೋಗಿ ಬ್ರೀಡಿಂಗ್ ಇಲ್ಲುವಂಥ ಸಮುದ್ರದಲ್ಲಿ ನದಿಯೇ ಹೋಯ್ತು ಸರ್, ಒಂದು ನದಿಯೇ ಹೋಯ್ತು ಅಂತ, ಒಂದು ನದಿಯೇ ಹೋಗಿದೆ. ಅದಾಯಿತು. ಅದಾದಮೇಲೆ ನಿಮ್ಮ ಬಸ್ ಸ್ಟ್ಯಾಂಡ್ ಬಂದಿದ್ವಿ. ನಿಮ್ಮ ಬಸ್ ಸ್ಟ್ಯಾಂಡಲ್ಲಿ ಅವನು ಡ್ರಮ್ಗಳಿಟ್ಬಿಟ್ಟಾನೆ, ಓಪನ್ ಡ್ರಮ್ಮು, ಗಲೀಜು ಗಲೀಜಲ್ಲ. ಅದಕ್ಕೆ ಇವತ್ತು ಅದೆಲ್ಲ ಕ್ಲೀನ್ ಮಾಡಿ ಅದು ಸಪ್ರೇಟು ಓಪನ್ ಆಗಿ ಅದನ್ನೇ ಒಳಗೆ ಮುಚ್ಕೊಳ್ಳುತ್ತದು. ಆ ಥರ ಆ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಹೋಟ್ಲಲ್ಲಿ ಬೋರ್ಡ್ ಹಾಕಿಲ್ಲ ಅವನು, ರೇಟು ಬೋರ್ಡ್ ಹಾಕಿಲ್ಲ, ಅದೆಲ್ಲ ಹಾಕಬೇಕು ಅಂತೇಳಿ ಬಂದಿದ್ದೀನಿ. ಅದಾದಮೇಲೆ ಇವಾಗ ನಾವು ತಾಲೂಕು ಆಫೀಸ್ಗೆ ಬಂದಿದ್ದೀವಿ. ಇಲ್ಲಿ ಸುಮಾರು ಕೇಸ್ಗಳು ಪೆಂಡಿಂಗ್ ಇದೆ. ಆಮೇಲೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿದ್ದೀವಿ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಪ್ರೈವೇಟ್ ಇವಂದು ಒಂದು 30-40 ಡಾಕ್ಯುಮೆಂಟು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಕೇಳಿದ್ದೀನಿ, ಅದು ಹೆಂಗೆ ಎತ್ಕೊಂಬಂದ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಅದನ್ನು ಹೇಳಿದ್ದೀನಿ ನಾನು. ಇವಾಗ 7 ವರ್ಷ ಆಗಿದ್ದು ಇನ್ನೂ ಅವ್ರು ADL ಸರ್ವೆ ಮಾಡೋಕ್ಕಾಗಿಲ್ಲ. ಅವನಿಗೆ ಕತೆ ಹೇಳ್ತಾ ಇದ್ದಾನೆ ಅವನು. ಅಟೆಂಡೆನ್ಸ್ ರಿಜಿಸ್ಟರ್ ಸರಿ ಮಾಡಿಲ್ಲ, ಕ್ಯಾಶ್ ರಿಜಿಸ್ಟರ್ ಸರಿ ಇಲ್ಲ, ಅಲ್ಲೊಂದಿದೆ ಇಲ್ಲೊಂದಿದೆ, ಮೂಮೆಂಟ್ ರಿಜಿಸ್ಟರ್ ಇಲ್ಲ. 10:30 ಹೋಗ್ತಾರೆ, 10 ಗಂಟೆಗೆ ಬರ್ತಾರೆ. ಅದು ಮೂಮೆಂಟ್ ರಿಜಿಸ್ಟರ್ ಬರೆಯೋದವರು. 10:30 ಹೋಗೋದು, 10 ಗಂಟೆಗೆ ಬರೋದು. ನನಗೆ ಅರ್ಥ ಆಗ್ತಾಯಿಲ್ಲ. ಆಮೇಲೆ ತಾಲೂಕು ಆಫೀಸಲ್ಲಿ ಬುಕ್ಕು ನಾವು ಅಟೆಂಡೆನ್ಸ್ ರಿಜಿಸ್ಟರು, ಕ್ಯಾಶ್ ರಿಜಿಸ್ಟರು ಮತ್ತು ಮೂಮೆಂಟ್ ರಿಜಿಸ್ಟರ್ ಚೆಕ್ ಮಾಡೋಕ್ಕೆ ಹೋದರೆ ಅದ್ರ ಬದಲು ಏನು ಫಂಡ್ ಅದು ಚಿಟ್ ಫಂಡು ಒಂದು ಬುಕ್ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ. ಇವರು ಪಬ್ಲಿಕ್ ಆಫೀಸಲ್ಲಿ ಕೆಲಸ ಮಾಡ್ತಾವ್ರು, ಚಿಟ್ ಫಂಡ್ ವ್ಯವಹಾರ ಮಾಡ್ತಾ ಗೊತ್ತಿಲ್ಲ. ಆ ಚಿಟ್ ಫಂಡ್ ಮಾಡಬೇಕು ಅಂದರೆ ದೇ ಟು ಟೇಕ್ ಪರ್ಮಿಷನ್ ಆಫ್ ಚಿಟ್ ಫಂಡ್ ಆ್ಯಕ್ಟ್. ಗೌರ್ಮೆಂಟ್ ಆಫೀಸಲ್ಲಿ ಚಿಟ್ ಫಂಡ್ ಮಾಡೋದು ಅರ್ಥ ಇಲ್ಲ. ಅವ್ರು ಪ್ರೈವೇಟ್ ಏನು ಮಾಡ್ಕೊ ಗೊತ್ತಿಲ್ಲ, ಅದು ಅಫ್ಸಲ್ ಒಳಗಡೆ. ಆಮೇಲೆ ಸುಮಾರು ಆಫೀಸಲ್ಲಿ ಎಲ್ಲ ಆಫೀಸರ್ಸು ಜೀನ್ಸ್ ಪ್ಯಾಂಟಲ್ಲಿ ಬಂದಿದ್ದಾರೆ. ಗೌರ್ಮೆಂಟು ಸರ್ಕ್ಯುಲರ್ ಇದೆ, ಕೋಡ್ ಹೆಂಗಿರಬೇಕು ಅಂತ. ಜೀನ್ಸ್ ಪ್ಯಾಂಟ್ ಆರಾಮಾಗಿ ಬರ್ತಾರೆ, ಅವ್ರು ಏನು ಇದೇ ಇಲ್ಲ. ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಬ್ಬರು ಆ ಥರ ಡಾಕ್ಯುಮೆಂಟ್ಸು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅವ್ರಿಗೇನು ಲೆಕ್ಕಕ್ಕೆ ಇಲ್ಲ, ಯಾರು ಭಯ ಭಕ್ತಿ ಏನೂ ಇಲ್ಲ. ನಿಜವಾಗ್ಲೂ ನೋವಾಗುತ್ತೆ. ಅದು ನೆನ್ನೆ ನಮ್ಮ DC ಅವರಲ್ಲಿ ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗ ಪೆಂಡಿಂಗ್ ಮ್ಯಾಟರ್ಸು ನಾವೆಲ್ಲ ಭಾರಿ ಬುದ್ಧಿವಂತರು, ಇಲ್ಲಿ ಲಿಟ್ರೇಟ್ ಅಂದರೆ ವಿದ್ಯಾವಂತರು ಜಾಸ್ತಿ ಇದರಲ್ಲಿಂದರು. ಇಲ್ಲಿ ನಮ್ಮಲ್ಲಿ ಮಂಕುತಿಮ್ಮ ಕಗ್ಗ ನೀವೆಲ್ಲ ಕೇಳಿರ್ತೀರಿ, DV ಗುಂಡಪ್ಪನವರು. ವಿದ್ಯಾವಂತ ಮೋಸಗಾರದ ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಇಲ್ಲಿ ಎಕ್ಸಾಂಪಲ್ ಇದೆ, ನನಗೆ ಗೊತ್ತಾಗ್ತಾ ಇದೆ. ನೆನ್ನೆ ನಾನು ಮಾಡಿದೆ 100 ಕೇಸ್ ಮುಗಿದೋಗುತ್ತೆ ಅಂತ ಬಂದೆ, 150 ಕೇಸ್ ತೊಗೊಂಡು ಏನು ಹೇಳಿದ್ರು ಅವ್ರು ಆನ್ಸರ್ ಮಾಡೋ ಸುಮ್ಮನೆ ನಿಂತಿರ್ತಾರೆ. ಮೂಟ್ ಸ್ಪೆಕ್ಟಾಟರ್, ನೀವೇನಾದರೂ ಕೇಳ್ಕೊಳ್ಳಿ, ಸುಮ್ಮನೆ ಇರ್ತಾರೆ. ಅಂದರೆ ಸೈಲೆನ್ಸ್ ಇಸ್ ಆನ್ಸರ್ ಅಂತ ಅವ್ರ ಲೆಕ್ಕಾಚಾರ. ಬರೀ 60 ಕೇಸ್ ಆಯ್ತು, 61 ಕೇಸ್ ಆಯ್ತು ನೆನ್ನೆ. ಅದು ನೋಡಿದ್ರೆ ಇಲ್ಲಿ ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ನಾನು ನೋವಿನಿಂದ ಹೇಳ್ತೀನಿ, ವಿದ್ಯಾವಂತರಿದ್ದಾರೆ ಆದರೆ ಭಾರಿ ಮೋಸಗಾರರಿದ್ದಾರೆ. ಯಾಮಾರಿಸ್ತಾರೆ, ನಮಗೆ ಯಾಮಾರಿಸ್ತಾರೆ, ಸುಳ್ಳು ಹೇಳ್ತಾರೆ. ಇವಾಗ ಯಾರೋ ಒಬ್ಬಳು 7,000 ಅಂತ ಇದು ನಾನು ತಂದಿದ್ದೆ ಅಂತ ಹೇಳ್ತಾಳೆ. ಅಲ್ಲಿ ನೋಡಿದ್ರೆ 700 ರೂಪಾಯಿ ಇದೆ. ಏನಮ್ಮ ಅಂದರೆ ಸರ್ ನಾನು ತಂಗಿಗೆ ಕೊಟ್ಟೆ ಅಂತ. ತಂಗಿಗೆ ಫೋನ್ ಮಾಡಿದ್ರೆ ನಮ್ಮ ಮನೆಯಲ್ಲೇ ಕೊಟ್ಲು ಅಂತ, ಇವಳು ಬಂದು ಆಫೀಸ್ ತೊಗೊಂಡು ಹೋದ್ಲು, ಸುಳ್ಳು ಹೇಳ್ತಾಳೆ. ಎಂತ ಮಾಡಬೇಕು ನಾವು? ಈ ಥರ ನಡೀತಾ ಇದೆ. ಇದು ಕೇಸು ಇವಾಗ ಯಾವ್ಯಾವುದನ್ನು ಇಲ್ಲಿ ಆಫೀಸ್ ರಿಜಿಸ್ಟರ್ ನಾನು ಬಂದಿದ್ದೀನೋ ಎಲ್ಲ ಸುಮೋಟೋಕ್ಕೆ ನಾನು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಐ ವಿಲ್ ನಾಟ್ ಟಾಲರೇಟ್ ಸಚ್ ಥಿಂಗ್ಸ್ ಇನ್ ದ ಪಬ್ಲಿಕ್ ಆಫೀಸಸ್. ಇವರಂತರ ಭಯ ಭಕ್ತಿ ಇಲ್ಲ. ಪಬ್ಲಿಕ್ ಆಫೀಸು ಅಂದರೆ ಅಲ್ಲಿ ಗೌರ್ಮೆಂಟ್ ಕೆಲಸ, ಲೈಸೆನ್ಸ್ ಫಾರ್ ಕರಪ್ಷನ್ ಅನ್ನೋ ಮಟ್ಟದಲ್ಲಿದ್ದಾರೆ ನಿಮ್ಮವರು. ಥ್ಯಾಂಕ್ ಯು.